ಸೂಪರ್ ಸ್ಟಾರ್ ರಜನಿಕಾಂತ್ ನಟನೆಯ ಕೂಲಿ ಸಿನಿಮಾ ಇದೇ ಆಗಸ್ಟ್ 14ಕ್ಕೆ ತೆರೆಗೆ ಬರ್ತಿದೆ ಅಂತ ಅನೌನ್ಸ್ ಮಾಡಿದ್ದಾರೆ. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿನಿಮಾ ತಯಾರಾಗಿದ್ದು ಇದು 5 ಭಾಷೆಗಳಲ್ಲಿ ರಿಲೀಸ್ ಆಗ್ತಿದೆ. ರಜನಿಕಾಂತ್ ಜೊತೆ ಉಪೇಂದ್ರ, ಅಮೀರ್ ಖಾನ್, ನಾಗಾರ್ಜುನ ಈ ರೀತಿಯ ಹಲವು ಸ್ಟಾರ್ ಕಾಸ್ಟ್ಗಳು ಈ ಸಿನಿಮಾದಲ್ಲಿ ಇದ್ದಾರೆ. ದಶಕಗಳ ಹಿಂದೆ ಉಪೇಂದ್ರ ಅವರು ಪರಭಾಷಾ ಸಿನಿಮಾದಲ್ಲಿ ನಟಿಸ್ತಾ ಬಂದಿದ್ದಾರೆ. ಈಗಾಗಲೇ ತೆಲುಗು, ತಮಿಳು ಸಿನಿಮಾದಲ್ಲಿ ಉಪ್ಪಿ ನಟನೆ ಮಾಡಿ ಅಲ್ಲಿನ ಪ್ರೇಕ್ಷಕರೆದುರು ಸೈ ಅನ್ಸ್ಕೊಂಡಿದ್ದಾರೆ. ಇದೀಗ ಕೂಲಿ ಚಿತ್ರದಲ್ಲಿ ಇವರಿಗೆ ಒಂದು ಒಳ್ಳೆ ಪಾತ್ರ ಸಿಕ್ಕಿದೆ. ರಜನಿಕಾಂತ್ ಅವರ ಸ್ನೇಹಿತನ ಪಾತ್ರದಲ್ಲಿ ಉಪ್ಪಿ ಕಾಣಿಸಿಕೊಳ್ಳಲಿದ್ದಾರೆ ಅಂತ ಕನ್ಫರ್ಮ್ ಆಗಿದೆ. ಈಗಾಗಲೇ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿ ಉಪ್ಪಿ ಲುಕ್ಗೆ ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಈಗ ನಟ ರಜನಿಕಾಂತ್ ಅವರು ಉಪೇಂದ್ರ ಅವರ ಬಗ್ಗೆ ಹಾಡಿ ಹೊಗಳಿದ್ದಾರೆ. ಉಪೇಂದ್ರ ಅವರ ಪ್ರತಿಭೆ ಬಗ್ಗೆ ಕೊಂಡಾಡಿದ್ದಾರೆ. ಕೂಲಿ ಕತೆ ಕೇಳಿದ ಮೇಲೆ ಚಿತ್ರದಲ್ಲಿ ಯಾರೆಲ್ಲ ನಟಿಸ್ತಿದ್ದಾರೆ ಎಂದು ಲೋಕೇಶ್ ಕನಗರಾಜ್ ಜೊತೆ ಚರ್ಚೆ ಆಯ್ತಂತೆ. ಚಿತ್ರದಲ್ಲಿ ಒಂದು ಅತಿಥಿ ಪಾತ್ರ ಇದೆ, ಅದು ಯಾರು ಮಾಡ್ತಾರಂದರೆ ಉಪೇಂದ್ರ ಅಂದರು. ಭಾರತದಲ್ಲಿ ಎಲ್ಲ ಬುದ್ಧಿವಂತ ಚಿತ್ರ ನಿರ್ದೇಶಕರಿಗೆ ಉಪೇಂದ್ರ ಅವರು ಸ್ಫೂರ್ತಿ ಅಂತ ಹೇಳಿದ್ದಾರೆ. ತಮಿಳು, ಹಿಂದಿ, ತೆಲುಗು, ಮಲಯಾಳಂ ಎಲ್ಲ ಭಾಷಿಗರು ಉಪೇಂದ್ರ ಅವರು ಮೆಚ್ಕೋತಾರೆ. ಉಪೇಂದ್ರ ಅವರು ಒಳ್ಳೆ ನಿರ್ದೇಶಕನ ಅಂತ ಮತ್ತೊಮ್ಮೆ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ರೌಡಿಸಮ್ ಆಧಾರಿತ ಚಿತ್ರ ಓಂ ಅನ್ನು ತೆರೆಗೆ ತಂದು ಸೈ ಅನ್ಸ್ಕೊಂಡಿದ್ರು ಮತ್ತು ಆಲ್ ಟೈಮ್ ರೆಕಾರ್ಡನ್ನು ಕೂಡ ಈ ಸಿನಿಮಾ ತನ್ನ ಬುಟ್ಟಿಗೆ ಹಾಕ್ಕೊಂಡಿತ್ತು. ಈಗಲೂ ಕೂಡ ಆ ಸಿನಿಮಾದ ರೇಂಜ್ಗೆ ಯಾವ ಸಿನಿಮಾನೂ ಬಂದಿಲ್ಲ ಅಂತ ಹೇಳಿದರು. ಓಂ ಸಿನಿಮಾದ ಬಳಿಕ ಹಲವು ಚಿತ್ರಗಳಲ್ಲಿ ವಿಭಿನ್ನ ಪಾತ್ರಗಳನ್ನು ಇವರು ಮಾಡಿದ್ದಾರೆ. ಅದೇನೋ ಈಗ ನಾನ್ ಲೀನಿಯರ್ ಅಂತ ಲೋಕೇಶ್ ಕನಗರಾಜ್ ಸಿನಿಮಾ ಮಾಡ್ತಿದ್ದಾರಲ್ಲ, ಅದನ್ನು ಯಾವುದೋ ಕಾಲದಲ್ಲಿ ಉಪೇಂದ್ರ ಅವರು ಮಾಡಿದ್ದಾರೆ. ಅಂಥ ಅದ್ಭುತ ತಂತ್ರಜ್ಞ, ಒಳ್ಳೆಯ ನಟ ಮತ್ತು ಡೌನ್ ಟು ಅರ್ತ್ ಪರ್ಸನ್ ಅಂದರು. ರಜನಿಕಾಂತ್ ಮಾತ್ರವಲ್ಲ, ಭಾರತದ ಅನೇಕ ನಿರ್ದೇಶಕರು, ನಟ ನಟಿಯರು ಉಪೇಂದ್ರ ಅವರನ್ನು ಹಾಡಿ ಹೊಗಳಿದ್ದಾರೆ. ಭಾರತದಲ್ಲಿ ಟಾಪ್ 10 ನಿರ್ದೇಶಕರ ಪಟ್ಟಿಯಲ್ಲಿ ಉಪೇಂದ್ರ ಅವರು ಯಾವಾಗಲೂ ಇರ್ತಾರೆ. ಅದು ಉಪೇಂದ್ರ ಅವರ ಗತ್ತು, ಉಪೇಂದ್ರ ಅವರ ಥಿಂಕಿಂಗ್ ಕೆಪಾಸಿಟಿ. ಇದು ಇವತ್ತಿನ ವಿಶೇಷ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ. ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ.